ಆಮೇಲೆ ಅಲ್ಲಿ ಒಬ್ಬ ಹಿಂಗಂದ್ರೆ ಅದು ಉಲ್ಟಾ ಆಗಬೇಕು ಅನ್ನೋದೇ ಆ ಕಡೆ ಇರೋರ್ದು. ನಾನು ಯಾಕೆ ಕೇಳ್ಬೇಕು ಮೇಡಮ್, ಅಂಥದ್ರಲ್ಲಿ ಅವ್ರ ಕೇಕ್ ಆಗದೇ ಇಲ್ಲ ಅವ್ರ ಬಳಸ. ಅಂಥದ್ರಲ್ಲೂ ಅಷ್ಟು ಜನ ಎಲ್ಲ ಹೀರೋಯಿನ್ಗಳು ಅಲ್ವಾ ಮ್ಯಾಮ್, ಸೀರಿಯಲಲ್ಲಿ ಹೀರೋಯಿನ್ ಸಿನಿಮಲ್ಲಿ ಅಂಥವ್ರದ್ದು ಮೇಕಪ್ ತೆಗ್ಸಿ 2 ದಿನ ಮಸಿ ಬಳಸಿ ಓಡಾಡಿಸ್ತೀನಿ ಗೊತ್ತಾ. ಅದೇ ಎಷ್ಟು ದೊಡ್ಡ ಕಷ್ಟ ಅಂತ ನನಗೆ ಗೊತ್ತು ಮ್ಯಾಮ್. ಅಷ್ಟು ದೊಡ್ಡ ಶೋಲಿ ನಾನು ಮೇಕಪ್ ತೆಗೆದು ಮಸಿ ಬಳೆಯಲ್ಲ ಅನ್ನೋದೇ ಎಷ್ಟು ನಡೀತು. ಅದು ಮಾಡಿದ್ದೇ ಒಂದು ಸಾಹಸ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕಾಗ. ಆಮೇಲೆ ಈಗ ನನಗೆ ಅಲ್ಲಿ ಹೋದ ವರ್ಷದ ಬ್ಯಾಚಲ್ಲಿ ದೇವತೆಗಳು ಮತ್ತು ರಾಕ್ಷಸರದ್ದು ಒಂದು ಟೀಮ್ ಮಾಡ್ತಾರೆ. ಅಲ್ಲಿ 2 ಟೀಮ್ ಇರುತ್ತೆ. ಬ್ಯಾಕಪ್ ಗಿವ್ನ್ಗೆ ಇವ್ರ ಕಡೆ 9 ಜನ ಇದೆ, ಆ ಕಡೆ 9 ಜನ ಇರ್ತಾರೆ. ಇಲ್ಲಿ ನಾನು ಒಬ್ಬನೇ. ಆಮೇಲೆ ಹೋದ ವಸ್ತು ನನಗೆ ಯಾರು ಏನು ಅಂತಲೂ ಗೊತ್ತಿಲ್ಲ. ಅಷ್ಟರಲ್ಲಿ ಏಕ್ದಮ್ ಅಶ್ವಿನಿ ಮೇಡಮ್ ಉಲ್ಟಾಗೇ ಹೋಗ್ತಾರೆ ಫಸ್ಟೇ. ಹಂಗೂ ಅವ್ರಿಗೆ ಏನೇನು ಮಾಡ್ಬೋದು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡೋಕ್ಕಾದ್ಮೇಲೆ. ತುಂಬ ಏನಾರು ಆದರೆ ಅಲ್ಲಿ ಅವರೇ ತೆಗಿತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ತಾನೆ, ಮ್ಯಾನ್ ಹ್ಯಾಂಡ್ಲಿಂಗು ಅಂತ. ಅದರಲ್ಲೂ ಇವರು ಗೊತ್ತಲ್ಲ ಹೋರಾಟಗಾರರು ನಮ್ಮ ಮೇಡಮ್ಮು, ಸುಮ್ಮನೆ ಇರಲ್ಲ. ಅದ್ಯಾವುದೋ ನೈಲ್ ಪಾಲಿಶ್ ಹಚ್ಕೊಂಡು ನನಗೆ ಇಲ್ಲಿ ಗೀರು ಬಿಟ್ಟವ್ರೆ, ಅದೇನೋ ಕೇಸ್ ಹಾಕ್ತೀನಿ, ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ಅಂತ. ಈ ಇಂಥದ್ರಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಮ್ಯಾಮ್. ಬಟ್ ಅದು ಫನ್ನಾಗಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಎಷ್ಟು ಮಾಡ್ಬೋದು ಅಷ್ಟೇ ಮಾಡೋಕ್ಕಾಗೋದು ಮ್ಯಾಮ್, ಅಷ್ಟು ಮಾಡಿದ್ದೆ.